ಇಷ್ಟು ಸಾಕು, ಇಷ್ಟು ಸಾಕು, ಇಷ್ಟು ಸಾಕು. ಯಾಕೆಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಟಾಕ್ಸಿಕ್ಗೆ ಅದಕ್ಕಿಂತ ಹೆಚ್ಚಾಗೆ ಒಂದು ವರ್ಕ್ ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ಅಂದರೆ ಅನ್ನ ಆಗಿದೆಯೋ ಇಲ್ಲ ನೋಡ್ಲಿಕ್ಕೆ ಒಂದು ಚಿಕ್ಕದಾಗಿ ಒಂದು ನಗಳು ತಗೊಂಡು ಹೇಗೆ ನೋಡ್ತೀವೋ ಅದೇ ರೀತಿ ಒಂದು ಅಂತ ಹೇಳ್ಬೋದು ಇವತ್ತು ಬರ್ತ್ಡೇ ಪಿಕ್. ಯಾಕೆಂದರೆ ಏನು ಒಂದು ಫ್ರೇಮು, ಆಮೇಲೆ ಯಶ್ ಅವರ ಎಂಟ್ರಿ ಸಖತ್ತಾಗಿ ಬಂದಿದೆ. ಸೊ ಮಾತಾಡ್ತೀನಿ ಇದ್ರ ಬಗ್ಗೆ, ತುಂಬ ಮಾತಾಡೋದಿದೆ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀವಿ. ಶುರು ಮಾಡೋಕ್ಕೆ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ರಾಕಿಂಗ್ ಸ್ಟಾರ್ ಯಶ್ ಸರ್ ಅಂತ ಹೇಳ್ತಾ, ಸೊ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆ್ಯಂಡ್ ಎಲ್ಲ ಕನ್ನಡಿಗರಿಂದ ಆ್ಯಂಡ್ ಎಲ್ಲ ನಿಮ್ಮ ಅಭಿಮಾನಿಗಳಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಸೊ ತಡ ಮಾಡೋಕ್ಕೋಗಲ್ಲ. ಇವತ್ತು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಈ ಒಂದು ಅಪ್ಡೇಟ್ಗೆ ತುಂಬ ಒಂದು ವೇಟಿಂಗಲ್ಲಿದ್ವಿ. ಟಾಕ್ಸಿಕ್ ಅಪ್ಡೇಟ್ ಬಗ್ಗೆ ಅಂತೂ ತುಂಬ ಅಂದರೆ ತುಂಬ ವೇಟಿಂಗಲ್ಲಿದ್ವಿ. ಫೈನಲ್ ಆಗಿ ಬರ್ತ್ಡೇ ಸ್ಪೆಷಲ್ ಆಗಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ರೀತಿ ಹೇಳಬೇಕು ಅಂತಂದರೆ ಸಿನಿಮಾ ಯಾವ ರೇಂಜಿಗಿದೆ ಅಂದರೆ ಖಂಡಿತವಾಗ್ಲೂ ಒಂದು ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ರೆವಲ್ಯೂಷನ್ಗೆ ತೊಗೊಂಡೋಗುವಂಥ ಸಿನಿಮಾ ಖಂಡಿತವಾಗ್ಲೂ ಟಾಕ್ಸಿಕ್ ಆಗುತ್ತೆ. ಆ ಪ್ರತಿಯೊಂದು ಫ್ರೇಮ್ ಏನಿದೆ, ಯಶ್ ಸರ್ ಅವರ ಎಂಟ್ರಿ ಏನಿದೆ, ಸೊ ಓವರಾಲ್ ಆಗಿ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅದಾಗಲ್ಲ ನಿಜವಾಗ್ಲೂ. ಈ ಒಂದು ಸೌಂಡು, ಬ್ಯಾಕ್ಗ್ರೌಂಡು, ಒಂದು BGM ಆಗಿರ್ಬೋದು, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಯಾವಾಗ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತಪ್ಪ, ಯಾವಾಗ ನೋಡ್ತೀನಪ್ಪ ಒಂದು ಎಕ್ಸೈಟ್ಮೆಂಟ್ ಕಾದೀನಿ. ಆ್ಯಂಡ್ ಆಲ್ಸೋ ನನಗೆ ಈ ಸಿನಿಮಾನ ಎಸ್ಪೆಷಲಿ ಐಮ್ಯಾಕ್ಸಲ್ಲಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಐಮ್ಯಾಕ್ಸ್ ಯಾರ್ಯಾರು ಹೋಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ತುಂಬಾ ಒಂದು ದೊಡ್ಡ ಸ್ಕ್ರೀನು. ಸೊ ಐಮ್ಯಾಕ್ಸಿಗೆ ಒಂದು ಸೂಟಬಲ್ ಆದಂಥ ಸಿನಿಮಾ ಇದು. ಆ್ಯಂಡ್ ಅದಕ್ಕೂ ನಾನು ಒಂದು ವೇಟಿಂಗಲ್ಲಿದ್ದೀನಿ. ಐಮ್ಯಾಕ್ಸ್ ಅಂತೂ ಖಂಡಿತವಾಗಲೂ ಈ ಸಿನಿಮಾನ ಫೀಲ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಶೋ ಮಾತ್ರ ನಾನು ಸಿಂಗಲ್ ಸ್ಕ್ರೀನಲ್ಲಿ ಫೀಲ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇದನ್ನು ನಾನು ಐಮ್ಯಾಕ್ಸಲ್ಲಿ ಒಂದು ಸಲ ಫೀಲ್ ಮಾಡಲೇಬೇಕು. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಫ್ರೇಮ್ಸ್ ಇರುವಂಥದ್ದು, ಆ ಒಂದು ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಯಶ್ ಸರ್ ಅವರು ಕಾರಿಂದ ಇಳಿದು ಬರುವಂಥ ಒಂದು ಎಂಟ್ರಿ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಮೈ ಜುಮ್ ಅನಿಸುತ್ತೆ. ನೋಡೋಣ, ಆದಷ್ಟು ಬೇಗ ಸಿನಿಮಾ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಈ ವರ್ಷದಂತೂ ರಿಲೀಸ್ ಆಗುತ್ತೆ ಅನ್ನೋ ಕನ್ಫರ್ಮ್ ಇದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಇವತ್ತು ಬರ್ತ್ಡೇ ಸ್ಪೆಷಲ್ ಆಗಿ ಟಾಕ್ಸಿಕ್ ಸಿನಿಮಾದ ಒಂದು ಬರ್ತ್ಡೇ ಪೀಕ್ ಅಂತ ಬಿಟ್ಟಿದ್ರು, ಸಖತ್ತಾಗಿ ಬಂದಿದೆ. ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನು KGF ಇಂದ ಹೆಸರು ಮಾಡ್ತೋ, ಸೊ ಅದರ ಹತ್ರಷ್ಟು ಹೆಸರು ಮಾಡುವಂಥ ಎಲ್ಲ ಒಂದು ಪಾಸಿಬಿಲಿಟೀಸ್ಗಳು ಈ ಒಂದು ಸಿನಿಮಾ ಆಗಿದೆ. ಆ್ಯಂಡ್ ಈ ಸಿನಿಮಾ ಅಷ್ಟರ ಮಟ್ಟಿಗೆ ಒಂದು ವರ್ಕ್ ಮಾಡಿದ್ದಾರೆ ಅನ್ನುವಂಥದ್ದು ಈ ಬರೀ ಒಂದು ಚಿಕ್ಕದಾಗಿರುವಂಥ ಒಂದು ಪೀಕಿಂದನೇ ಗೊತ್ತಾಗ್ಬಿಡುತ್ತೆ. ನಾವೆಲ್ಲ ಅಂದ್ಕೊಂಡಿದ್ವಿ ಏನಪ್ಪ ಇದು ಟೀಮ್ ಅವ್ರು ಇದುವಾದ್ರೆ ಏನೋ ಒಂದು ಅಪ್ಡೇಟ್ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ ಅಂದ್ಕೊಳ್ತಿದ್ವಿ. ಬಟ್ ಇವತ್ತು ಒಂದು ಬರ್ತ್ಡೇ ಸ್ಪೆಷಲ್ ಆಗಿಬಿಟ್ಟಿದ್ದು ಸಖತ್ತಾಗಿದೆ. ಆ್ಯಂಡ್ ಬರ್ಡೇಗೆ ವಿಶ್ ಮಾಡುವ ಮೂಲಕವಾಗಿ ಟೀಮ್ ಕೂಡ ಒಂದು ಬರ್ತ್ಡೇ ಪೀಕನ್ನು ರಿಲೀಸ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಜೊತೆಗೆ ಸಿಂಗಲ್ ಸ್ಕ್ರೀನು ಮತ್ತು ಐಮ್ಯಾಕ್ಸ್ ಬಗ್ಗೆ ನಾನು ಮಾತಾಡ್ಬಿಟ್ಟೆ. ಯಾಕಂದರೆ ಕೆಲವೊಂದು ಸಿನಿಮಾಗಳು ನೋಡಿದಾಗ ಅಂದ್ಕೊಳ್ತೀವಿ, ಯಾರಾದರೂ ಇಂಗ್ಲೀಷ್ ಸಿನಿಮಾಗಳನ್ನು ಐಮ್ಯಾಕ್ಸಲ್ಲಿ ನೋಡಿದಾಗ ಗೊತ್ತಿರುತ್ತೆ ಅವರಿಗೆಲ್ಲ ಕಣ್ಮುಂದೆನೇ ಬಂದಂಗೆ ಆಗುತ್ತೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ರೀನ್ ಅದು. ಸೊ ಈ ನಮ್ಮ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆಯಲ್ಲ ಕನ್ನಡದ್ದು, ಸೊ ಇದನ್ನು ನಾವು ಐಮ್ಯಾಕ್ಸಲ್ಲಿ ನೋಡಬೇಕು. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಮಜಾ ಕೊಡುತ್ತೆ ಅದು. ಅಂದರೆ ಎಲ್ಲರೂ ಕೂಡ ಅಫೋರ್ಡ್ ಇರಲ್ಲ ಅದಕ್ಕೆ ಪ್ರೈಸು ಹೋಗಿ ಸಿನಿಮಾ ನೋಡಲಿಕ್ಕೆ. ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಪ್ಪ, ನಾನು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಐಮ್ಯಾಕ್ಸಲ್ಲಿ ಅಂತ ಇದುವರೆಗೂ ಯಾರ್ಯಾರು ಐಮ್ಯಾಕ್ಸಲ್ಲಿ ನಾನು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತಿದ್ದೀರೋ ಖಂಡಿತವಾಗ್ಲೂ ಈ ಸಿನಿಮಾ ಐಮ್ಯಾಕ್ಸಿಗೆ ಬಂದೇ ಬರುತ್ತೆ. ಸೊ ಐಮ್ಯಾಕ್ಸಲ್ಲಿ ಈ ಸಿನಿಮಾ ನೋಡಿದ್ರೆ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಅಷ್ಟೊಂದು ದೊಡ್ಡ ಸ್ಕ್ರೀನಲ್ಲಿ ಟಾಕ್ಸಿಕ್ ನೋಡಲಿಕ್ಕೆ ಒಂದು ಅದ್ಭುತವಾದಂಥ ಫೀಲಿಂಗ್, ವೆರಿ ಗುಡ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಹೇಳೋದಿಷ್ಟೇ. ಆ್ಯಂಡ್ ಇವತ್ತಿನ ಒಂದು ಬರ್ತ್ಡೇ ಪೀಕು ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಾನು ಆಗ್ಲೇ ಹೇಳ್ದಾಗೇ ಅನ್ನ ಆಗಿದೆಯಲ್ಲ ಅಂತ ನೋಡಲಿಕ್ಕೆ ಒಂದು ಅನ್ನ ಇದ್ದರೆ ಸಾಕು, ಹಿಂಗೆ ನೋಡಿಬಿಟ್ರೆ ಅಂತ. ಸೊ ಆ ರೀತಿ ತೋರಿಸ್ದಾಗಿದೆ ಇದು. ಸಾಕು, ಇಷ್ಟು ಸಾಕು. ಸೊ ನಾನು ನೆಕ್ಸ್ಟ್ ಹೇಳೋದೇನು ಅಂತಂದರೆ ಆದಷ್ಟು ಬೇಗ ಸಿನಿಮಾ ಥಿಯೇಟ್ರಿಗೆ ಬರಲಿ. ಸೊ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋಣ. ಈ ರೀತಿ ತೋರಿಸ್ಬಿಡ್ತಾರೆ, ತೋರಿಸಾದ್ಮೇಲೆ ನಮಗೆ ಎಕ್ಸೈಟ್ಮೆಂಟ್ಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಯಾವಾಗ ಬರುತ್ತೆ ಅಂತ ವೇಟಿಂಗಲ್ಲೇ ಕಳೆದ್ಬಿಡ್ತೀವಿ. ಸೊ ಭಾಳ ಕಾಯ್ಸಕ್ಕೆ ಹೋಗಬೇಡಿ, ಆದಷ್ಟು ಬೇಗನೆ ಬನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಯಶ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಆ್ಯಂಡ್ ಇವತ್ತಿನ ಈ ಒಂದು ಬರ್ತ್ಡೇ ಪೀಕ್ ನೋಡಿದವ್ರಿಗೆ ನಿಮಗೆ ಏನು ಅನ್ನಿಸ್ತಪ್ಪ, ನಿಮ್ಮ ಪರ್ಸ್ನಲ್ ಏನಾರು ಅನ್ನಿಸ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಏನು ಅನ್ನಿಸ್ತು ನನಗೆ, ಹಿಂಗೆ ಅನ್ನಿಸ್ತು ಅಂತ. ಆ್ಯಂಡ್ ಐಮ್ಯಾಕ್ಸಲ್ಲಿ ಯಾರಾದ್ರು ಸಿನಿಮಾ ನೋಡಿದ್ದೀರಾ ಅಥವಾ ಅನದರ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ತುಂಬ ಸಿನಿಮಾಗಳು ಯಾರು ನೋಡಿರ್ತಾರೆ ಆಲ್ಮೋಸ್ಟ್ ಆಲು. ಸೊ ಇಂಗ್ಲೀಷ್ ಸಿನಿಮಾ ಅಥವಾ ಯಾವುದಾದ್ರು ಸಿನಿಮಾ ನೀವು ಐಮ್ಯಾಕ್ಸಲ್ಲಿ ನೋಡಿದ್ರೆ ಸೊ ಏನು ಅಂತೀರಾ, ಐಮ್ಯಾಕ್ಸಲ್ಲಿ ಟಾಕ್ಸಿಕ್ ನೋಡ್ಲಿಕ್ಕೆ ನಿಮಗೆ ಏನು ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ. ಸೊ ಫಸ್ಟ್ ನನಗೆ ಆ ಒಂದು ವಿಜುವಲ್ ನೋಡಿದ ತಕ್ಷಣ ಅನಿಸಿದ್ದೆ ಅದು ಈ ಸಿನಿಮಾನ ನಾನು ಐಮ್ಯಾಕ್ಸಲ್ಲಿ ನೋಡಲೇಬೇಕು ಅಂತ. ಬಟ್ ಫಸ್ಟ್ ಶೋ ನಾನು ಸಿಂಗಲ್ ಸ್ಕ್ರೀನಲ್ಲಿ ನೋಡ್ತೀನಿ, ಆಮೇಲೆ ಒಂದು ದಿನ ಫ್ರೀ ಮಾಡ್ಕೊಂಡು ಐಮ್ಯಾಕ್ಸಲ್ಲಿ ಈ ಸಿನಿಮಾನ ನೋಡಲೇಬೇಕು. ನಾನು ಯಾವುದೊಂದು ಲಾಸ್ಟ್ ಕಳೆದ ಒಂದು ಇಂಗ್ಲೀಷ್ ಸಿನಿಮಾನ ನೋಡಿದ್ದೆ ನಾನು ಐಮ್ಯಾಕ್ಸಲ್ಲಿ 5 ವರ್ಷದ ಕೆಳಗಡೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವುದು ನೋಡಿಲ್ಲ. ಬಟ್ ನೋಡೋಣ, ಈಗ ಟಾಕ್ಸಿಕ್ ನೋಡೋಕೆ ಕಾಯ್ತಾ ಇದ್ದೀನಿ ನಾನು. ಅದನ್ನು ಐಮ್ಯಾಕ್ಸಲ್ಲಿ ನೋಡಬೇಕು ಅಂತ ಅನಿಸ್ಬಿಡ್ತು ನನಗೆ. ಅದೇನೋ ಗೊತ್ತಿಲ್ಲ, ಫಸ್ಟಿಗೆ
ಒಂದು ಈ ಪ್ರೀಮಿಯರ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಸ್ಟಾರ್ಟಿಂಗ್ ವಿಷುವಲಿಂದ ಹೇಳ್ಬಿಟ್ಟು ಅವಾಗಿಂದ ಅನ್ನಿಸ್ತಿದ್ದು ಐಮ್ಯಾಕ್ಸಲ್ಲಿ ನೋಡಿದ್ರೆ ಹೇಗಿರುತ್ತೆ ಅಂತ ಒಂದು ಫೀಲ್ ಬಂತು. ಸೊ ವೇಟಿಂಗ್ ಟಾಕ್ಸಿಕ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.